ಎಲ್ಲರೂ ಒಟ್ಟಿಗೆ ಸಂತೋಷದಿಂದ ಹಬ್ಬ ಮಾಡೋಕೆ ಒಂದು ಚಾನ್ಸ್. ಒಂದೇ ಕಡೆ ಕುಳಿತು ಒಟ್ಟಿಗೆ ಊಟ ಮಾಡಿ ಕಷ್ಟ ಸುಖ ಹಂಚಿಕೊಳ್ಳೋಕೆ ಸದಾವಕಾಶ. ಎಲ್ಲರೂ ದಾನ ಕೊಟ್ಟ ಅಕ್ಕಿ ಬೇಳೆಯಿಂದ ಸಖತ್ತಾಗಿ ಕಿಚಡಿ ಮಾಡಿ ಹೊಟ್ಟೆ ತುಂಬಾ ಉಂಡು ಕಷ್ಟ ಪರಿಹರಿಸೋ ದೇವ್ರೆ ಅಂತ ಬೇಡೋ ಸಮಯ. ಇದೇ ಈ ಹೊತ್ತಿನ ವಿಶೇಷ ಸ್ಪೆಷಲ್ ಕಿಚಡಿ. ನಾನು ಸೌಮ್ಯ. ಉತ್ತರ ಕರ್ನಾಟಕದ ವಿಶೇಷ ಜಾತ್ರೆ ಕಿಚಡಿ ಹಬ್ಬ. ಬಾಗಲಕೋಟೆಯಲ್ಲೂ ವೈಭವದ ಕಿಚಡಿ ಉತ್ಸವ ನಡೆಯಿತು. ಅದರ ಸ್ಪೆಷಲ್ ಘಮ ಘಮ ಅನ್ನೋ ಕಿಚಡಿ ನಿಮಗಾಗಿ. ಕಿಚಡಿ ಹಬ್ಬ ಅಂದ್ರೇನೆ ಹಾಗೆ, ಎಲ್ಲರೂ ಒಟ್ಟಿಗೆ ಸೇರಿ ಸಂತೋಷದಿಂದ ಆಚರಿಸೋ ಹಬ್ಬ. ಅಕ್ಕಿ ಬೇಳೆಕಾಳುಗಳಿಂದ ಪಕ್ಕಾ ಉತ್ತರ ಕರ್ನಾಟಕ ಮಾದರಿಯಲ್ಲಿ ತಯಾರಿಸೋ ಖಾದ್ಯವೇ ಕಿಚಡಿ. ಕಿಚಡಿ ಹಬ್ಬವನ್ನು ಜಮಖಂಡಿ ತಾಲೂಕಿನ ಈ ಚಿಮ್ಮಡಿ ಗ್ರಾಮದಲ್ಲಿ ಸ್ವಲ್ಪ ವಿಭಿನ್ನವಾಗಿ ವಿಶೇಷವಾಗಿ ಆಚರಿಸಲಾಗುತ್ತೆ. ಗ್ರಾಮದ ಶ್ರೀ ಪ್ರಭುದೇವರ ಜಾತ್ರೆ ಪ್ರಯುಕ್ತ ಪ್ರತಿ ವರ್ಷ ಈ ಜಾತ್ರೆ ನಡೆಯುತ್ತೆ. ಪ್ರಭುದೇವ ಸ್ವಾಮಿ ಮಹಿಳೆಯೊಬ್ಬರಿಗೆ ವರ ನೀಡಿದರಂತೆ. ಅಂದಿನಿಂದ ಈ ಜಾತ್ರೆ ನಡೆದುಕೊಂಡು ಬರ್ತಿದೆಯಂತೆ. ಕಡಿಮೆ ಅಂದರೂ ಲಕ್ಷ ಜನರು ಹಬ್ಬದಲ್ಲಿ ಪಾಲ್ಗೊಳ್ತಾರೆ. ಬೆಳಗಾವಿ, ವಿಜಾಪುರ, ಧಾರವಾಡ, ಗದಗ ಸೇರಿದಂತೆ ದೂರದ ಜಿಲ್ಲೆಗಳ ಭಕ್ತರ ದಂಡೆ ಈ ಚಿಮ್ಮಡಿ ಗ್ರಾಮಕ್ಕೆ ಬರುತ್ತೆ. ನಮ್ಮಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡೂ ರಾಜ್ಯದಿಂದಲೂ ಸಾಕಷ್ಟು ಬರ್ತಾರೆ. ಸಾಂಗ್ಲಿಯಿಂದ ಭಕ್ತರು ಬರ್ತಾರೆ. ಮತ್ತು ಕರ್ನಾಟಕದಿಂದ ಬೆಳಗಾವಿ ಮತ್ತು ಬಿಜಾಪುರ, ಬಾಗಲಕೋಟೆ, ಸಾಧಾರಣ ಈ ವಿಶೇಷ ಗೋಕಾಕ್ ತಾಲೂಕು, ಇಂಥ ರಾಯಬಾಗ್ ತಾಲೂಕು ಎಲ್ಲ ಜನರು ಎಲ್ಲ ಕಡೆಯಿಂದಲೂ ಸ್ವಸಂತೋಷದಿಂದ ತಮ್ಮ ಸ್ವಂತ ವ್ಯವಸ್ಥೆ ಮಾಡ್ಕೊಂಡು ಬರ್ತಾರೆ. ಶ್ರಾವಣ ಹುಣ್ಣಿಮೆ ಮುನ್ನಾ ದಿನಗಳಲ್ಲಿ ಹಬ್ಬ ನಡೆಯುತ್ತೆ. ಈ ಮೊದಲು 40 ಕ್ವಿಂಟಲ್ ಅಕ್ಕಿಯಿಂದ ಕಿಚಡಿ ಮಾಡಲಾಗ್ತಾ ಇತ್ತು. ಈಗ ಭಕ್ತರ ಸಂಖ್ಯೆ ಹೆಚ್ಚಾದ ಕಾರಣ 130ರಿಂದ 140 ಕ್ವಿಂಟಲ್ ಅಕ್ಕಿಯ ಕಿಚಡಿ ಬೇಯಿಸಲಾಗುತ್ತೆ. ಕಿಚಡಿ ಸಾಂಬಾರ್ ಮಾಡೋ ಈ ಕಡಾಯಿಗಳನ್ನು ನೋಡಿ, ಬರೋಬ್ಬರಿ ರಾಜರ ಕಾಲದ ಕೊಪ್ಪರಿಗೆ ಇದ್ದಂಗೆ ಇದೆ. ಭಕ್ತರು ಸ್ವಯಂ ಪ್ರೇರಿತವಾಗಿ ದಾನ ನೀಡಿದ ಅಕ್ಕಿಯಿಂದ ಕಿಚಡಿ ಮಾಡಲಾಗುತ್ತೆ. ಆಮೇಲೆ ದೇವರಿಗೆ ನೈವೇದ್ಯ ಮಾಡಿ ಅಲ್ಲಿಯೇ ಕುಳಿತು ಪ್ರಸಾದ ಸ್ವೀಕರಿಸಲಾಗುತ್ತೆ. ಸಂಜೆ ಬೆಟ್ಟದ ಮೇಲೆ ದೀಪ ಹಚ್ಚಿ ನಂದಿ ಸೇವೆ ಮಾಡೋ ಮೂಲಕ ಕಿಚಡಿ ಉತ್ಸವಕ್ಕೆ ತೆರೆ ಎಳೆಯಲಾಗುತ್ತೆ.